ಇನ್ನು ಒಂದಷ್ಟು ಬಿಜೆಪಿಗರು ಡಿಕೆ ಅವರನ್ನ ರಾತ್ರಿ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟಿವಿ9ಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಡಿಸಿಎಂ ಅವರನ್ನ ರಾತ್ರಿ ಭೇಟಿ ಮಾಡಿಲ್ಲ. ಇದನ್ನ ವಿಜಯೇಂದ್ರ ನೇರವಾಗಿ ಹೇಳಲಾಗದೆ ನನ್ನ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೋಮಶೇಖರ್ ಮಾತಾಡಿದ್ದಾರೆ. ನನ್ನ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾನು ಸ್ವಾಗತ ಮಾಡ್ತೀನಿ. ಕ್ಷೇತ್ರದ ಕೆಲಸದ ವಿಚಾರದಲ್ಲಿ ಸಿಎಂ ರನ್ನ ಮತ್ತೆ ಡಿಸಿಎಂ ರನ್ನ ಭೇಟಿ ಮಾಡ್ತಾ ಇರ್ತೀನಿ ನಾನು. ಆದ್ರೆ ನನ್ನ ಬಗ್ಗೆ ಕೋರ್ ಕಮಿಟಿಯಲ್ಲಿ ಕ್ರಮ ಜರುಗಿಸೋದಕ್ಕೆ ಹೇಳಿದವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಬಿಡಿ ಅಂತ ಟಿವಿ9 ಜೊತೆಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಮಾತಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ರು ಅಲಿಗೇಷನ್ ಮಾಡಲ್ಲ, ತೆಗೆದುಹಾಕಿದ್ರು ಅಲಿಗೇಷನ್ ಮಾಡೋದಿಲ್ಲ, ಇಟ್ಕೊಂಡ್ರು ಅಲಿಗೇಷನ್ ನಾನು ಮಾಡಕ್ ಹೋಗುದಿಲ್ಲ. ಯಾವತ್ತೂ ಕೂಡ ಈಗ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರು ಯಾವತ್ತಾರು ಅವ್ರ ವಿರುದ್ಧ ಒಂದೇ ಒಂದು ವರ್ಡ್ ಮಾತನಾಡಿದ್ದೇನ? ವಿರೋಧ ಪಕ್ಷ ನಾಯಕರ ವಿರುದ್ಧ ಯಾವತ್ತಾರು ಮಾತನಾಡಿದ್ದೇನ? ಇಲ್ಲ ಬೇರೆ ಯಾರಾದರೂ ನಾಯಕರ ಹತ್ರ ವಿರುದ್ಧ ಮಾತನಾಡಿದ್ದು ಯಾವ್ದಾರು ತೋರಿಸ್ತೀರಾ? ಕಾಂಗ್ರೆಸ್ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗಬೇಕು, ಹೋಗ್ತೀನಿ, ಅನುದಾನ ತರ್ತೀನಿ, ಮಾಡ್ತೀನಿ. ನೈಟ್ ಭೇಟಿ ಮಾಡ್ತಕ್ಕಂಥವ್ರು ಅನೇಕರು ಬಿಜೆಪಿಲಿ ಈಗಿಂದ ಹೇಳ್ತಾ ಇಲ್ಲ. ನಾನು ಬೆಳಗ್ಗೆ ಹೊತ್ತು ಹೋಗ್ತೀನಿ, ನೈಟ್ ಬರೋರು ಬೇಕಾದಷ್ಟು ಜನ ಅವರೇ ಅವ್ರಿಗೆ ನೇರವಾಗಿ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಅದು ನನ್ನ ಮುಖಾಂತರ ಹೇಳಿಸ್ತವ್ರೆ. ನೈಟ್ ಯಾರು ನಾನು ಈಗೆಲ್ಲ ಮುಂಚೆನೂ ಹೇಳಿದ್ದೇನೆ. ನಾನು ಬೆಳಗ್ಗೆ ಹೊತ್ತು ಹೋಗ್ತೀನಿ, ನೈಟ್ ಬಿಜೆಪಿಯವರು ಬರ್ತಾರೆ ಅಂತೆ. ಯಾರು ಅಂತ ಹೇಳ್ಸಕ್ಕೆ ಅವ್ರ ಧೈರ್ಯ ಇಲ್ವಲ್ಲ, ಅದು ನನ್ನ ಮುಖಾಂತರ ಹೇಳ್ಸಕ್ ಮಾಡ್ತಿದ್ದಾರೆ. ಸ್ವಾಗತ ಮಾಡ್ತೀನಿ. ಅವ್ರು ಯಾರು ಪಾಪ ಕೋರ್ ಕಮಿಟಿಲಿ ನಮ್ಮ ಬಗ್ಗೆ ಮಾತನಾಡಿದಾರಲ್ಲ, ಅವರಿಗೆ ತಾಯಿ ಚಾಮುಂಡಿ IAS ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ